ಧಿಕ್ಕಾರ ಭಾರತ್ ಮಾತಾಕ್ಕೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿಗಳ ಜೀವನ ಜೊತೆ ಚೆಲ್ಲಾಟ ಆಡ್ತಿರೋ ಸರ್ಕಾರಕ್ಕೆ ಬರಲೇಬೇಕು 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 ಬರಲೇಬೇಕು. ಅವುಗಳ ನೇಮಕಾತಿಗಳನ್ನ ಮಾಡಿಕೊಳ್ಳದೆ ಹೋದ್ರೆ ಕೇವಲ ಧಾರವಾಡದಲ್ಲಿ ಹೋರಾಟ ಆಗಿದೆ, ಬಿಜಾಪುರದಲ್ಲಿ ಹೋರಾಟ ಆಗಿದೆ, ಕೇವಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಮಾತ್ರ ಹೋರಾಟ ಮಾಡ್ತಾರೆ ಅಂತೇಳಿ ಸರ್ಕಾರ ಏನಾದ್ರೂ ಭಾವಿಸಿದ್ರೆ ಅದು ನಿಜವಾಗ್ಲೂ ಕೂಡ ಸುಳ್ಳು. ಇವತ್ತು ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು, ಇವತ್ತು ಡಿಗ್ರಿ ವಿದ್ಯಾರ್ಥಿಗಳು ಸಹಿತ ನಮ್ಮ ಹೋರಾಟಕ್ಕೆ ಬಂದಿದ್ದಾರೆ. ಕಾರಣ ಏನಪ್ಪಾ ಅಂದ್ರೆ ಇವತ್ತು ನಮ್ಮ ಅಣ್ಣಂದಿರಿಗೆ, ಇವತ್ತು ನಮ್ಮ ಅಕ್ಕಂದಿರಿಗೆ ಆಗ್ತಕ್ಕಂಥ ಅನ್ಯಾಯ ಮುಂದೊಂದು ದಿನ ನಮಗೂ ಕೂಡ ಆಗುತ್ತೆ. ಅದಕ್ಕೋಸ್ಕರ ಈ ಪ್ರತಿಭಟನೆಯಲ್ಲಿ ನಾವು ಭಾಗವಹಿಸಬೇಕು ಅಂತೇಳಿ ಇವತ್ತು ಸಾಮಾನ್ಯವಾಗಿ ಕ್ಯಾಂಪಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳು ಈ ಹೋರಾಟದಲ್ಲಿ ಬಂದಿದ್ದಾರೆ. ನಾನು ಈ ಮೂಲಕ ರಾಜ್ಯ ಸರ್ಕಾರಕ್ಕೆ ಆಗ್ರಹವನ್ನ ಪಡಿಸ್ತಾ ಇದ್ದೇನೆ. ಒಂದು ತಿಂಗಳಲ್ಲಿ ಏನಾದ್ರೂ ನೀವು ನೇಮಕಾತಿ ಪ್ರಕ್ರಿಯೆಯನ್ನ ಮಾಡದೆ ಹೋದ್ರೆ ರಾಜ್ಯದ ಪ್ರತಿಯೊಂದು ನಗರ ಪ್ರದೇಶಗಳಲ್ಲಿ, ತಾಲೂಕಾ ಕೇಂದ್ರಗಳಲ್ಲಿ ನಾವು ದೊಡ್ಡ ಪ್ರಮಾಣದ ಪ್ರತಿಭಟನೆಯನ್ನ ಮಾಡ್ತೀವಿ. ನೀವು ಯಾವ ನಿಮ್ಮ ಪೊಲೀಸ್ ಇಲಾಖೆಯನ್ನ ಬಳಸ್ಕೊಂಡು ನಮ್ಮ ಪ್ರತಿಭಟನೆಯನ್ನ ತಡಿತೀರಿ ಅಂತಕ್ಕಂಥದ್ದನ್ನ ನಾವು ಆ ಸಂದರ್ಭದಲ್ಲಿ ನೋಡ್ಕೋತೀವಿ. ನಾನು ರಾಜ್ಯ ಸರ್ಕಾರಕ್ಕೆ ಮತ್ತೊಮ್ಮೆ ಗೃಹ ಮಂತ್ರಿಗಳ ಆಗ್ರಹವನ್ನ ಮಾಡ್ತಾ ಇದ್ದೇನೆ. ಪ್ರತಿಭಟನೆಯನ್ನ ಹತ್ತಿಕ್ಕುವುದು ಸರ್ಕಾರಗಳ ಕರ್ತವ್ಯ ಅಲ್ಲ. ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಪ್ರತಿಭಟನೆಯನ್ನ ಮಾಡೋದಕ್ಕೆ, ಅನ್ಯಾಯ ಆದಾಗ ನ್ಯಾಯವನ್ನ ಕೇಳೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ. ಆದ್ರೆ ಇವತ್ತು ಸರ್ಕಾರ ಏನ್ ಮಾಡ್ತಾ ಇದೆ ಅಂದ್ರೆ ಆ ಪ್ರತಿಭಟನೆಗಳನ್ನ ಹತ್ತಿಕ್ಕುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ನೀವು ಒಂದು ಪ್ರತಿಭಟನೆಯನ್ನ ಹತ್ತಿಕ್ಬಹುದು, ಎರಡು ಪ್ರತಿಭಟನೆಯನ್ನ ಹತ್ತಿಕ್ಬಹುದು, ಆದ್ರೆ ಮುಂದೊಂದು ದಿನ ಕಾಲೇಜಿನ ಕ್ಯಾಂಪಸ್ ಅಲ್ಲಿ ಇರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳು ಬೀದಿಗೆ ಬಂದ್ರೆ ಯಾವ ಇಲಾಖೆನೂ ಕೂಡ ಪ್ರತಿಭಟನೆಯನ್ನು ಹತ್ತಿಕ್ಕೋದಕ್ಕೆ ಸಾಧ್ಯ ಇಲ್ಲ. ಅದಕ್ಕೋಸ್ಕರ ಕರ್ನಾಟಕ ರಾಜ್ಯದ ಯಾವ್ಯಾವ ಇಲಾಖೆಗಳಲ್ಲಿ ಹುದ್ದೆಗಳು ಖಾಲಿ ಇದೆ, ನನಗೆ ನಿಜವಾಗ್ಲೂ ಕೂಡ ಈ ಸರ್ಕಾರಕ್ಕೆ ನೋಡಿದಾಗ ನಾಚಿಕೆ ಆಗುತ್ತೆ. ಏನಪ್ಪಾ ಅಂದ್ರೆ ಪ್ರತಿ ವರ್ಷ ಡಿಗ್ರಿ ಕಾಲೇಜುಗಳು ಪ್ರಾರಂಭ ಆಗುತ್ತೆ. ಆ ಡಿಗ್ರಿ ಕಾಲೇಜುಗಳು ಪ್ರಾರಂಭ ಆದಂತ ಸಂದರ್ಭದಲ್ಲಿ ಗೆಸ್ಟ್ ಲೆಕ್ಚರರ್ಗಳನ್ನ ನೇಮಕಾತಿ ಮಾಡೋದಕ್ಕೆ 1.5 ತಿಂಗಳು ತೆಗೆದುಕೋತಾರೆ. ಅಷ್ಟು ದಿನ ಸರ್ಕಾರಿ ಕ್ಯಾಂಪಸ್ ಅಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಪಾಠನೇ ನಡೆಯೋದಿಲ್ಲ. ಅಂತ ಪರಿಸ್ಥಿತಿ ಇವತ್ತು ಶಾಲಾ ಕಾಲೇಜುಗಳು ಆಗ್ತಾ ಇದೆ. ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಇಲಾಖೆಯಲ್ಲಿ 79,000ಕ್ಕೂ ಅಧಿಕ ಹುದ್ದೆಗಳು ಖಾಲಿ ಇದೆ. ನಮ್ಮ ಸರ್ಕಾರಿ ಶಾಲೆಗಳಿಗೆ ಬಡ ಮಕ್ಕಳು ಹೋಗ್ಬೇಕು, ಅಲ್ಲಿ ವಿದ್ಯಾಭ್ಯಾಸ ಮಾಡಬೇಕಂದ್ರೆ ಇವತ್ತು ಶಾಲೆಗಳಲ್ಲಿ ಶಿಕ್ಷಕರೇ ಸಿಗ್ತಾ ಇಲ್ಲ. ಅಂತಹ ಕನಿಷ್ಠ ಪರಿಸ್ಥಿತಿಗೆ, ದುಸ್ಥಿತಿಗೆ ಇವತ್ತು ಸರ್ಕಾರ ಇಳಿದಿದೆ. ಪೊಲೀಸ್ ಇಲಾಖೆಗಳಲ್ಲಿ ನೇಮಕಾತಿ ಮಾಡ್ಕೊಳ್ತಾ ಇಲ್ಲ. ಇರುವಂತ ಸಿಬ್ಬಂದಿಯನ್ನೇ ಇವತ್ತು ಬಹಳಷ್ಟು ಕೆಲಸಗಳಲ್ಲಿ ನಿಮಿತ್ತ ಮಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಪೊಲೀಸರು ಪ್ರತಿಭಟನೆ ಮಾಡುವಾಗ ನಮ್ಗೆ ನಿನ್ನೆ ಯಾವ ಕೆಲಸ ಇತ್ತು, ಇವತ್ತು ಪ್ರತಿಭಟನೆ ಮಾಡಬೇಕು, ನಾಳೆ ಮತ್ತೊಂದು ಡ್ಯೂಟಿ ಇರುತ್ತೆ. ಅದಕ್ಕೋಸ್ಕರ ಸರ್ಕಾರ ಇವತ್ತು ಪೊಲೀಸರನ್ನು ಕೂಡ ನೇಮಕಾತಿಯನ್ನ ಮಾಡ್ಕೊಳ್ಳಕ್ ಆಗ್ತಾ ಇಲ್ಲ. ಇರುವಂತ ಸಿಬ್ಬಂದಿಗಳ ಮೇಲೆ ಒತ್ತಡವನ್ನ ಹೇರಿ ಕೆಲಸವನ್ನ ತೆಗೆದುಕೊಳ್ಳುವಂತ ಕೆಲಸವನ್ನ ಸರ್ಕಾರ ಮಾಡ್ತಾ ಇದೆ. ತಹಶೀಲ್ದಾರ್ ಕಚೇರಿಗಳಿಗೆ ಹೋದ್ರೆ, ಜಿಲ್ಲಾಧಿಕಾರಿಗಳ ಕಚೇರಿಗೆ ಹೋದ್ರೆ ಸಾರ್ವಜನಿಕರು ಅರ್ಜಿಯನ್ನ ಕೊಟ್ರೆ ಆ ಅರ್ಜಿ ವಿಲೇವಾರಿ ಆಗೋದಕ್ಕೆ 1 ತಿಂಗಳು ಕಳೆಯುತ್ತೋ 2 ತಿಂಗಳು ಕಳೆಯುತ್ತೋ ಗೊತ್ತಿಲ್ಲ. ಅಂತಹ ಯಾವುದೇ ಸರ್ಕಾರಿ ಕಚೇರಿಗಳಲ್ಲಿ ಇವತ್ತು ಸಿಬ್ಬಂದಿಗಳ ಕೊರತೆ ಕಾಣ್ತಾ ಇದೆ. ಅದಕ್ಕೋಸ್ಕರ ಇವತ್ತು ಒಂದು ರಾಜ್ಯ ಸರ್ಕಾರ ಸಾರ್ವಜನಿಕರಿಗೆ, ವಿದ್ಯಾರ್ಥಿಗಳಿಗೆ ಸುಲಭ ಸೇವೆಯನ್ನು ಒದಗಿಸಿಕೊಡ್ಬೇಕಾಗಿರ್ತಕ್ಕಂಥದ್ದು ಸರ್ಕಾರಗಳ ಮೂಲ ಆದ್ಯತೆ ಆಗಬೇಕು. ಆ ಸರ್ಕಾರ ಅದನ್ನೆಲ್ಲವನ್ನ ಬಿಟ್ಟು ಇವತ್ತು ಮುಖ್ಯಮಂತ್ರಿ ನಾನಾಗಬೇಕು, ಇನ್ನೊಬ್ಬರಾಗಬೇಕು ಅನ್ನುವಂಥ ಚಿಂತೆಯಲ್ಲಿ ಇವತ್ತು ಸರ್ಕಾರದ ಮುಖ್ಯಮಂತ್ರಿ, ಉಪಮುಖ್ಯಮಂತ್ರಿಗಳು ಕೂತ್ಕೊಂಡಿದ್ದಾರೆ. ಈ ಎಲ್ಲ ದುಸ್ಥಿತಿಗಳಿಗೆ ನೈಜ ಕಾರಣ ಸರ್ಕಾರ. ಇವತ್ತು ಈ ಸರ್ಕಾರ ವಿದ್ಯಾರ್ಥಿ ವಿರೋಧಿ ಸರ್ಕಾರ ಇದೆ. ಕೇವಲ ನೇಮಕಾತಿ ಪ್ರಕ್ರಿಯೆ ಅಷ್ಟೇ ಅಲ್ಲ, ಇವತ್ತು ಕಾಲೇಜ್ಗಳಲ್ಲಿ ಓದ್ತಾ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ಗಳಿಗೆ ಅಪ್ಲಿಕೇಶನ್ ಹಾಕಿದ್ರೆ ಸ್ಕಾಲರ್ಶಿಪ್ಗಳು ಬರ್ತಾ ಇಲ್ಲ. ಸ್ಕಾಲರ್ಶಿಪ್ಗಳು ವಿದ್ಯಾರ್ಥಿಗಳಿಗೆ ಸರಿಯಾಗಿ ತಲುಪ್ತಾ ಇದೆಯಾ? ಸರ್ಕಾರಗಳು ಇವತ್ತು ವಿದ್ಯಾರ್ಥಿಗಳಿಗೆ 8,000 15,000 ಸ್ಕಾಲರ್ಶಿಪ್ ಪ್ರತಿ ವರ್ಷ ಕೊಡ್ತಾ ಇತ್ತು. ಇವತ್ತು ಕೇವಲ 5 ನಮ್ಮ ಗ್ಯಾರಂಟಿಗಳಂತ ಹೇಳ್ಕೊಂಡು ಆ ಗ್ಯಾರಂಟಿಗಳನ್ನು ಕೂಡ ಸಮರ್ಪಕವಾಗಿ ಮಾಡ್ತಾ ಇಲ್ಲ. ಇವತ್ತು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಕೂಡ ಕೊಡ್ತಾ ಇಲ್ಲ. ನಾವೆಲ್ಲರೂ ಕೂಡ ಜೋರಾಗಿ ಘೋಷಣೆ ಹಾಕಬೇಕು. ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ವೇತನವನ್ನ ನೀಡದ ರಾಜ್ಯ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ವಿದ್ಯಾರ್ಥಿ ವೇತನವನ್ನ ನೀಡದ ಸರ್ಕಾರಕ್ಕೆ ಹೇಳಿ ಧಿಕ್ಕಾರ. ನಾವೇ ಬಂದು ಕೊಡ್ತೀವಿ ತಗೊಳ್ಳಿ ಸರ್, ನಾವೇ ಅಲ್ಲಿಗೆ ಬಂದು ಕೊಡ್ತೀವಿ ತಗೊಳ್ಳಿ ಸರ್. ಹಾ, ಎಲ್ಲರೂ ಸರಿ, ಕಷ್ಟ ಆಗುತ್ತೆ, ನಾವೇ ಅಲ್ಲಿಗೆ ಬರ್ತೀವಿ, ನಾವೇ ಬರ್ತೀವಿ ತಗೊಳ್ಳಿ.
ಹಕ್ಕಿ ಬೇಕೇ ಬೇಕು ಬೇಕೇ ಬೇಕು ಎಲ್ಲಿವರೆಗೆ ಹೋರಾಟ ಎಲ್ಲಿವರೆಗೆ ಹೋರಾಟ ಬರಲೇಬೇಕು 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 ಭಾರತ್ ಮಾತಾಕ್ಕೆ ಬರಲೇಬೇಕು 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 ವೇತನ ಸರಿಯಾಗಿ ಬರ್ತಾ ಇಲ್ಲ. ಗ್ರಾಂಟ್ ಸ್ವಲ್ಪ ಈ ನೇಮಕಾತಿ ಪ್ರಕ್ರಿಯೆದಂತೂ ಹಲವಾರು ಹೋರಾಟಗಳಾಗಿದೆ. ಈಗ ಆಲ್ರೆಡಿ ಅದರ ತಮ್ಮ ಗಮನಕ್ಕೂ ಇದೆ, ಸರ್ಕಾರಕ್ಕೂ ಗಮನ ಸರ್. ಇದ್ರ ಬಗ್ಗೆ ತಾವು ಏನು ಹೇಳ್ಬೋದು? ನೀವು ಹೇಳಿ ಸರ್, ಸರ್ಕಾರದ ಪ್ರತಿನಿಧಿಯಾಗಿ ನೀವಿದ್ದೀರಿ. ಎಷ್ಟು ವರ್ಷ ಆಯ್ತು ಇಷ್ಟು ವಿದ್ಯಾರ್ಥಿಗಳು ಹೋರಾಟ ಮಾಡ್ತಾ ಇದ್ದಾರೆ. ಸರ್ಕಾರ ಕ್ಯಾಬಿನೆಟ್ ಮೀಟಿಂಗ್ ಬಿಟ್ಟು ಉಳಿದಿದ್ದೇನೆ ಮಾಡ್ತಾ ಇದ್ದಾರೆ. ಅವರು ಬರೀ ಮಾಧ್ಯಮಗಳ ಮುಂದೆ ಹೇಳ್ತಾರೆ, ಬಟ್ ಯಾವುದೇ ಪ್ರಕ್ರಿಯೆಗಳಾಗ್ತಾ ಇದೆ ನೇಮಕಾತಿ ಪ್ರಕ್ರಿಯೆಗೆ ಸಂಬಂಧ. ಅಲ್ಲ ಸರ್, ಅದರದ್ದೊಂದು ಇವೆಂಟ್ ಆಫ್ ಕ್ಯಾಲೆಂಡರ್ ಬರ್ಬೇಕು. ನಮ್ದೆಲ್ಲ ಈ ಬೇಡಿಕೆ ಇಟ್ಕೊಂಡು ಇವತ್ತು ನಾವು ಸಾಂಕೇತಿಕವಾಗಿ ಹೋರಾಟ ಮಾಡಿದ್ವಿ. ಒಂದು ತಿಂಗಳಲ್ಲಿ ಏನಾದರೂ ಈ ಪ್ರಕ್ರಿಯೆ ಪ್ರಾರಂಭ ಆಗದೆ ನಗರದಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳು ಎಲ್ಲರೂ ಕೂಡ ನಾವು ಭಾಳ ದೊಡ್ಡ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡ್ತಾರೆ. ಕೇವಲ ಸ್ಪರ್ಧಾತ್ಮಕ ವಿದ್ಯಾರ್ಥಿಗಳು ಅಷ್ಟೇ ಅಲ್ಲ, ಕಾಲೇಜಿನಲ್ಲಿ ಓದ್ತಾ ಇರ್ತಕ್ಕಂಥ PU ಡಿಗ್ರಿ ವಿದ್ಯಾರ್ಥಿಗಳು ಕೂಡ ಬೀದಿಗಳು ದೊಡ್ಡ ಹೋರಾಟ ಮಾಡಬೇಕಾಗುತ್ತೆ. ಅದಕ್ಕೆ ನಾವು 1 ತಿಂಗಳು ಸಮಯಾವಕಾಶ ಕೊಟ್ಟಿದ್ದೀವಿ. 1 ತಿಂಗಳಲ್ಲಿ ಎಲ್ಲ ಪ್ರಕ್ರಿಯೆ ಮುಗಿಸಿ ಅಂತ ಹೇಳ್ತಾ ಇಲ್ಲ, ಆ ಪ್ರಕ್ರಿಯೆ ಪ್ರಾರಂಭನಾದರೂ ಆಗ್ತದೆ. ಅದನ್ನು ನಿಮ್ಮ ಮೂಲಕ ನಾವು ಸರ್ಕಾರಕ್ಕೆ ಗಮನಕ್ಕೆ ತರ್ತಾ ಇದ್ದೀವಿ. ಮುಂದೆ ಏನಾದರೂ ಅಂಥ ದೊಡ್ಡ ಪ್ರತಿಭಟನೆ ಆಯಿತು, ಅಂಥದ್ದು ಏನಾದರೂ ಸಂಭವ ನಡೆದರೆ ನಾವು ನೀವು ಮುಂಚಿತವಾಗಿ ಹೇಳಿಲ್ಲ, ಮುಂಚಿತವಾಗಿ ಹೇಳಿಲ್ಲ